ಈಗ ಬ್ರದರ್, ಈಗ ಅನಿಮಲ್ ಅಂತ ಒಂದು ಸಿನಿಮಾ ಬಂತು. ಎಷ್ಟು ಜನ ನೋಡಿದ್ರ ಅವತ್ತು? ನೀವು ನೋಡಿರ್ತೀರಾ ಅಂತ ಕಾಣುತ್ತೆ. ಅನಿಮಲ್ ಅಂತ ಒಂದು ಸಿನಿಮಾ ನೋಡಿದ್ರಾ ಸರ್? ಮತ್ತೆ ಅನಿಮಲ್ಲೇ ನೋಡ್ಬೋದು. ಇದೊಂದು ಚಿಕ್ಕದು ಇದನ್ನ ನೋಡೋಕ್ಕಾಗಲ್ವಾ? ನೀವು ಭೀಮನ್ ನೋಡೋಕ್ಕಾಗಲ್ವಾ ಸರ್? ಹೌದು, ಅನಿಮಲ್ ಕೂಡ ಹೆಂಗಿತ್ತಮ್ಮ? ವಾಟ್ ವಾಸ್ ದ ಅನಿಮಲ್ ಅಗೇನ್ ಅಲ್ವಾ? ಅದೇ ಬೇರೆ ಇತ್ತು. ಇದು ನಾವು ಡ್ರೈವ್ ಹೇಳ್ತಾ ಇದೀವಿ, ಮಕ್ಕಳ ಗತಿ ಏನು. ಎಕ್ಸಾಕ್ಟ್ಲಿ, ಹೌದು. ತಾವು ನೋಡಿದಿರಾ ಅನ್ಕೋತೀನಿ ಬ್ರದರ್. ಬೇರೆ ಬೇರೆ ರೀತಿ ನಾವಿದಲ್ಲಿ ಹೆಣ್ಮಕ್ಳನ್ನ ಹೆಣ್ಮಕ್ಳು ಹೆಂಗೆ ಒಂದು ಹೆಣ್ಣು ನಿಂತ್ಕೊಂಡು ಸಮಾಜನ ಕಾಪಾಡ್ತೀನಿ ಅಂತ ತೊಡೆ ತಟ್ಟಿ ಒಬ್ಬ ಮಿನಿಸ್ಟ್ರಿಗೆ ನಿನ್ನ ಕೆಲಸ ಅವ್ರನ್ನೊಂದು ರೋಮ ಹೋಯ್ತು ಹೋಗಲ್ಲ ಅನ್ನೋಷ್ಟು ತಾಕತ್ತಿದೆ. ಅದು ನೀವು ನೋಡಿದ್ರೆ ಅನಿಮಲ್ಲು ನಂಗೆ ತೊಂದರೆ ಇಲ್ಲ, ನಂಗೆ ವ್ಯಾಪಾರ ಬೇಡ. ಅನಿಮಲ್ ನೋಡಿದ್ರೆ ನೀವು ಮತ್ತೆ ಬಿಡಿ ಸರ್, ತೊಂದರೆ. ಆಯಿತು, ಅದು ಜನಗಳ ಆಶೀರ್ವಾದ ಅಲ್ವಾ ಸರ್? ಅದು ಜನಗಳ ಆಶೀರ್ವಾದ, ಬಾಯಿಂದ ಬಾಯಿ ಸ್ಪ್ರೆಡ್ ಆಗುತ್ತೆ. ನೀವೆಲ್ಲ ಸಹಾಯ ಮಾಡ್ತಾ ಇದ್ದೀರಾ, ಅದಕ್ಕೊಂದು ಒಂದು ಬ್ಯೂಟಿಫುಲ್ ಎಂಡ್ ಆಗುತ್ತೆ. ಇಲ್ಲ ಅದೇನಾಗುತ್ತೆ, ನಾನು ನೋಡಿದಂಥ ಕ್ಯಾರೆಕ್ಟರ್ಗಳು ಲೈವ್ ಆಗಿ ಹೆಂಗಿರ್ತಾರೆ ಅಂತ ಹಂಗೆ ತೋರ್ಸೋಕ್ಕೆ ಸಾಧ್ಯ. ಈಗ ಒಬ್ಬ ನೆಗೆಟಿವ್ ಪರ್ಸನ್ನು ಅವನೇನು ಮಾತಾಡ್ತಿದ್ದಾನೆ ಸಮಾಜದಲ್ಲಿ, ಯಾರನ್ನ ಅಂತಿದ್ದಾನೆ ಅವನು? ವ್ಯವಸ್ಥೆನ ಅಂತ ಇದ್ದಾನೆ ಅವನು. ಅಂದರೆ ನಮ್ಮ ವ್ಯವಸ್ಥೆ ಎಲ್ಲರಿಗೂ ಬಿಟ್ಕೊಂಡಿದ್ದೀವಿ. ಒಬ್ಬ ಕಲ್ಪ್ರಿಟ್ಗೆ ಅವ್ನು ಏನು ಬೇಕಾದ್ರೆ ಆಡ್ಬೋದಾ, ಏನು ಭಾಷೆ ಬೇಕಾದ್ರೂ ಉಪಯೋಗಿಸ್ಬೋದಾ? ಅದನ್ನು ನಾವು ಯಾಕೆ ಇನ್ನೂ ಅದನ್ನು ಕೈಗೆ ತೊಗೊಂಡಿಲ್ಲ? ನಾನು ಆ್ಯಸ್ ಇಟ್ ಈಸ್ ಏನೇನು ಮಾತಾಡ್ತಾರೋ ಆ ಹುಡುಗರುಗಳು ಅಥವಾ ನಾನು ನೋಡಿದಂಥ ಎಲ್ಲ ಕ್ಯಾರೆಕ್ಟರ್ ಅವ್ರು ಹಂಗೆ ಲೈವ್ ಆಗಿ ಬರ್ಕೊಂಡು ಹಂಗೆ ಮಾಡಿದ್ದೀನಿ ಅದನ್ನು. ಸೊ ದಟ್ ಈಸ್ ದೇರ್ ಲ್ಯಾಂಗ್ವೇಜ್. ಅದು ಅವರ ಭಾಷೆ ಹಂಗಿದೆ. ಅದೇ ನೀವು ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಅದೇ ಎರಡು ಮಕ್ಕಳು ಹೇಳ್ತಾರೆ, ಅದನ್ನು ಕೇಳಿ ನೋಡೋಣ. ಎಸ್ ಪ್ಲೀಸ್ ಪ್ಲೀಸ್, ನನ್ನೊಂದು ಆಸೆ ಇತ್ತು, ಆ್ಯಸ್ ಇಟ್ ಈಸ್ ಹೆಂಗಿದಾರೋ ಅವ್ರನ್ನ ಹಂಗೆ ತೋರಿಸ್ಬೇಕು. ಅಂದರೆ ನೋಡಿ, ಹೊರಗಡೆ ಸಮಾಜದಲ್ಲಿ ಈ ಥರ ರೂಡ್ ಪರ್ಸನ್ಸು ಇದ್ದಾರೆ. ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಆಗ್ಬೋದು, ವ್ಯವಸ್ಥೆ ಮೇಲೆ ಲಾ ಮೇಲೆ ಭಯಭಕ್ತಿ ಇಲ್ದಿರ, ಒಂದು ಪೊಲೀಸನ್ನು ಇದ್ರ ಮೇಲೆ ಗೌರವ ಇಲ್ದಿರ ತುಂಬ ಸಲೀಸಾಗಿ ಮಾತಾಡ್ತಾರೆ. ಅದನ್ನು ಬಿಟ್ಕೊಂಡ್ರೆ ನಾವಾ ಯಾಕೆ ಹಿಂಗೆ ಆಗ್ತಿದೆ ಅನ್ನೋದನ್ನು ನಾನು ಚಿತ್ರಿಸಿದ್ದೀನಿ.